ಮೋದಿ ನಾಸಿಕ್ನಿಂದಲೇ ವೃತ್ತ ಆರಂಭಿಸಿದ್ದು ಯಾಕೆ? ರಾಮಾಯಣಕ್ಕೂ ನಾಸಿಕ್ಗೂ ಏನು ಸಂಬಂಧ? ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನಾ ದಿನ ಇನ್ನೇನು 11 ದಿನಗಳು ಮಾತ್ರ ಬಾಕಿ ಇದೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ವಿಶ್ವದಲ್ಲೇ ಕೂಡ ಈ ವಿಚಾರ ಪ್ರಸಾರವಾಗಿದೆ. ಮೋದಿಯವರು ಪೂಜೆಗೆ ಕುಳಿತುಕೊಳ್ತಾರೆ ಅನ್ನುವಂತಹ ಮಾಹಿತಿ ಎಲ್ಲಾ ಕಡೆಗೂ ಬರ್ತಾ ಇದೆ. ಹಾಗೆ ಮೋದಿಯವರು 11 ದಿನಗಳ ಕಾಲ ಉಪವಾಸವನ್ನ ಇಡೋದಾಗಿರ್ಲಿ, ವ್ರತಗಳನ್ನ ಮಾಡೋದಾಗಿರ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪೂಜೆ ಕೂತ್ಕೊಳ್ತಾರಲ್ಲ, ಆ ಕಾರಣಕ್ಕೋಸ್ಕರ ಅವರು ವ್ರತವನ್ನ ಮಾಡ್ತಾ ಇದ್ದಾರೆ. ಹಾಗೆ ಯಾವೆಲ್ಲ ವ್ರತಗಳು ಇವೆ, ಹಾಗೆ ಇವರು ಯಾಕೆ, ಮೋದಿ ಅವರು ಯಾಕೆ ನಾಸಿಕ್ ನಿಂದಾನೇ ವ್ರತಗಳನ್ನ ಶುರು ಮಾಡ್ತಾ ಇದ್ದಾರೆ, ನಾಸಿಕ್ ನಿಂದಲೇ ಅಡಿಯಾರಂಭವನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ 11 ದಿನಗಳ ಕಾಲ ಉಪವಾಸವನ್ನ ಮಹಾರಾಷ್ಟ್ರದ ನಾಸಿಕ್ ನಿಂದ ಆರಂಭಗೊಳಿಸಲಿದ್ದಾರೆ. ಮೋದಿ ಅವರು ನಾಸಿಕ್ ನಲ್ಲಿರುವ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಲಾರಾಮ್ ದೇವಸ್ಥಾನದಲ್ಲಿ ದೇವರ ದರ್ಶನ ಮತ್ತು ವಿಶೇಷ ಪೂಜೆ ಮಾಡುವ ವ್ರತವನ್ನ ಆರಂಭಿಸಿದ್ದಾರೆ. ನಾಸಿಕ್ ನಿಂದ ಮೋದಿ ಉಪವಾಸ ಆರಂಭಿಸೋಕೆ ಕಾರಣ ಏನಿದೆ? ಇಲ್ಲಿದೆ ನೋಡಿ ಕಾರಣ. 14 ವರ್ಷಗಳ ವನವಾಸ ಆರಂಭಿಸಿದ ರಾಮ, ಲಕ್ಷ್ಮಣ, ಸೀತೆ ಹೆಚ್ಚಿನ ಕಾಲವನ್ನ ದಂಡಕಾರಣ್ಯದಲ್ಲಿ ಕಳೆದಿದ್ದಾರೆ. ಅದರಲ್ಲೂ ಪಂಚವಟಿಯಲ್ಲಿ ಪರ್ಣ ಕುಟೀರವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. 5 ಆಲದ ಮರ ಇದ್ದ ಕಾರಣ ಈ ಜಾಗಕ್ಕೆ ಪಂಚವಟಿ ಅಂತ ಹೆಸರು ಬಂದಿತ್ತು. ರಾಮ, ಸೀತೆ ಹಾಗೂ ಲಕ್ಷ್ಮಣ ತಮ್ಮ ವನವಾಸದ ಬಹು ಸಮಯವನ್ನ ಇದೇ ಜಾಗದಲ್ಲಿ ಕಳೆದಿದ್ರು. ಅಂದ್ರೆ ನಾಸಿಕ್ ಅಂತ ಈಗ ಕರೀತಾರಲ್ವಾ, ಅದೇ ಕ್ಷೇತ್ರದಲ್ಲಿ ಇವರು ಕಳೆದಿದ್ರು. ವಾಲ್ಮೀಕಿ ರಾಮಾಯಣ ಎಲ್ಲಾ ಘಟನೆಗಳಿಗೆ ಇಬ್ಬರು ಮೂಲ ಪ್ರೇರಣೆಯಾಗಿದ್ರು. ಕೈಕೇಯಿಯಿಂದ ರಾಮ 14 ವರ್ಷದ ವನವಾಸಕ್ಕೆ ತೆರಳಿದ. ಹಾಗೆ ಶೂರ್ಪನಖಿ ಪ್ರಸಂಗದಿಂದಲೇ ರಾಮ ಲಂಕೆಗೆ ಯುದ್ಧಕ್ಕೆ ಹೋಗ್ತಾನೆ ಅಂತ ಹೇಳಲಾಗಿದೆ. ರಾಮಾಯಣ ಕಥೆಯನ್ನ ಮಹತ್ವದ ತಿರುವು ನೀಡಿದ ಶೂರ್ಪನಖಿ ದಂಡಕಾರಣ್ಯದಲ್ಲಿ ನೆಲೆಸಿರ್ತಾಳೆ. ಮಿಶ್ರವನದಿಂದ ಕೈಕಸಿ ಎಂಬ ರಕ್ಕಸಿಯ ಜನನ ಆಗುತ್ತೆ. ಆಕೆಗೆ ರಾವಣ ಹಾಗೂ ಕುಂಭಕರ್ಣ ಅಂತ ಅಣ್ಣಂದಿರು ಹುಡ್ತಾರೆ. ರಾವಣನ ಆಕೆಯನ್ನು ವಿದ್ಯುದ್ಯೂಹ ಎಂಬ ರಾಕ್ಷಸನಿಗೆ ಮದುವೆಯನ್ನ ಮಾಡಿಕೊಡ್ತಾರೆ. ರಾವಣ ಒಮ್ಮೆ ದಿಗ್ವಿಜಯಕ್ಕೆ ಹೋಗಿದ್ದಾಗ ವಿದ್ಯುಚ್ಛೀಹ ಶತ್ರು ಪಕ್ಷವನ್ನ ಸೇರ್ಕೊಂಡಿರ್ತಾನೆ. ಇದರಿಂದ ಸಿಟ್ಟಿಗೆದ್ದ ರಾವಣ ಆತನನ್ನ ಕೊಂದು ಹಾಕ್ತಾನೆ. ಈ ವಿಚಾರವನ್ನ ತಿಳಿದ ಶೂರ್ಪನಖಿ ರಾವಣನ ಬಳಿ ಪರಿಪರಿಯಾಗಿ ಬೇಡಿಕೊಂಡು ಬಳಿಕ ಆಕೆಯನ್ನ 14,000 ಸೈನಿಕರ ಜೊತೆ ದಂಡಕಾರಣ್ಯಕ್ಕೆ ಕಳಿಸ್ತಾರೆ. ಗಂಡನಿಲ್ಲದ ಶೂರ್ಪನಖಿ ದಂಡಕಾರಣ್ಯಕ್ಕೆ ತಿರುಗಾಡ್ತಾ ಇರುವಂತಹ ವೇಳೆಯಲ್ಲಿ ರಾಮನನ್ನ ನೋಡ್ತಾಳೆ. ರಾಮನ ಸುಂದರ ಮುಖಕ್ಕೆ ಮನಸೋತ ಶೂರ್ಪನಖಿ ಸುಂದರ ಹೆಣ್ಣಿನ ರೂಪವನ್ನ ಧರಿಸಿ ತನ್ನನ್ನ ಮದುವೆಯಾಗುವಂತೆ ಪೀಡಿಸ್ತಾಳೆ. ಈ ವೇಳೆ ರಾಮ ನನಗೆ ಈಗಾಗಲೇ ಮದುವೆಯಾಗಿದೆ, ತಾನು ಏಕಪತ್ನಿ ವ್ರತಸ್ಥ ಅಂತ ಹೇಳ್ತಾನೆ. ಲಕ್ಷ್ಮಣನ ಬಳಿ ಬಂದು ಮದುವೆಯಾಗುವಂತೆ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಆದ್ರೆ ಲಕ್ಷ್ಮಣ ಆಕೆಯ ಬೇಡಿಕೆಯನ್ನ ತಿರಸ್ಕಾರ ಮಾಡ್ಬಿಡ್ತಾನೆ. ರಾಮ ತನ್ನ ಮನವಿಯನ್ನ ಒಪ್ಪದ ಕಾರಣ ಅಲ್ಲಿರುವ ಸೀತೆ ಅಂತ ಶೂರ್ಪನಖಿ ತಪ್ಪಾಗಿ ತಿಳ್ಕೊಳ್ತಾಳೆ. ಆಕೆಯನ್ನು ನುಂಗಲು ಹೋದಾಗ ಲಕ್ಷ್ಮಣ ಆಕೆಯನ್ನ ತಡಿತಾನೆ. ಅಷ್ಟೇ ಅಲ್ಲದೆ ಲಕ್ಷ್ಮಣ ಆಕೆಯ ಕಿವಿ ಮೂಗನ್ನ ಕತ್ತರಿಸಿ ಬಿಡ್ತಾನೆ. ಈ ಅವಮಾನವನ್ನ ತಾಳಲಾಗದೆ ಶೂರ್ಪನಖಿ ರಾವಣನ ಬಳಿ ತೆರಳಿ ದೂರನ್ನ ಹೇಳ್ತಾಳೆ. ಸೀತೆಯ ಗುಣ ಹಾಗೂ ಸೌಂದರ್ಯವನ್ನ ಅತ್ಯಂತ ಉತ್ತಮ ಮಟ್ಟದಲ್ಲಿ ಹೊಗಳ್ತಾಳೆ. ಆ ಕಾರಣಕ್ಕೋಸ್ಕರ ಸೋದರಿಗೆ ಅವಮಾನ ಮಾಡಿದ್ದಕ್ಕೆ ರಾವಣನು ಮಾರುವೇಷವನ್ನ ಧರಿಸಿ ಪಂಚವಟಿಯಲ್ಲಿ ಸೀತೆಯನ್ನ ಅಪಹರಣ ಮಾಡೋಕೆ ಬರ್ತಾನೆ. ಅಪಹರಣಕ್ಕೂ ಮೊದಲು ಸೀತೆಯ ಬಯಕೆಯಂತೆ ರಾಮ ಚಿನ್ನದ ಜಿಂಕೆಯನ್ನ ಬೆನ್ನಟ್ಟಿ ಹೋಗ್ತಾನೆ. ತನ್ನ ಬಾಣದಿಂದ ಎಳೆದ, ಅಂದ್ರೆ ಲಕ್ಷ್ಮಣ ರೇಖೆ ಅಂತಾನೆ ಕರಿಬಹುದು, ಅದನ್ನ ದಾಟಬಾರದು ಅಂತ ಲಕ್ಷ್ಮಣ ತನ್ನ ಅತ್ತಿಗೆಗೆ ಮನವಿಯನ್ನ ಮಾಡಿರ್ತಾನೆ. ಇದ್ದ ಜಾಗದಲ್ಲಿ ಇರಿ ಅತ್ತಿಗೆ, ನಾನು ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಈ 5 ಆಲದ ಮರಗಳ ಉದ್ಯಾನವಿರುವ ಪರಿಸರವೇ ಪಂಚವಟಿಯಾಗಿರುತ್ತದೆ. ಅಲ್ಲಿಂದಲೇ ಸೀತೆಯ ಅಪಹರಣಕ್ಕೆ ಸಾಕ್ಷಿಯಾಗಿರುವಂತಹ ಜಾಗ ಕೂಡ ಇದೇ ಆಗಿರುತ್ತದೆ. ರಾಮಾಯಣ ಮಹಾಕಾವ್ಯದಲ್ಲಿ ಲಂಕೆಯಷ್ಟೇ ಪಂಚವಟಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ವನವಾಸದ 10 ವರ್ಷ ಪೂರ್ಣಗೊಂಡ ಬಳಿಕ ರಾಮ, ಸೀತೆ, ಲಕ್ಷ್ಮಣ ಸುಮಾರು 2.5 ವರ್ಷ ನೆಲೆಸಿರ್ತಾರೆ. ಪಂಚವಟಿ ಇರುವುದು ನಾಸಿಕ್ ನ ಉತ್ತರ ಭಾಗದಲ್ಲಿ. ನಾಸಿಕ್ ಅಂದ್ರೆ ಸಂಸ್ಕೃತದಲ್ಲಿ ಮೂಗು ಅಂತ ಅರ್ಥ. ಲಕ್ಷ್ಮಣ ಶೂರ್ಪನಖಿಯ ಮೂಗನ್ನ ಕತ್ತರಿಸಿ ಎಸೆದ ಸ್ಥಳವೇ ನಾಸಿಕ್ ಅಂತ ಕತೆ ಹೇಳಲಾಗ್ತಾ ಇದೆ. ತ್ರಿವೇಣಿ ಸಂಗಮ ನಾಸಿಕ್ ನ ಇನ್ನೊಂದು ವಿಶೇಷವಾಗಿದೆ. ವರುಣಿ, ತರುಣಿ ಮತ್ತು ಗೋದಾವರಿ ನದಿಗಳು ಇಲ್ಲಿ ಸಂಗಮವಾಗುತ್ತೆ. ವರುಣಿ ಮತ್ತು ತರುಣಿ ನದಿಗಳ ಗುಪ್ತಗಾಮಿನಿಯಾಗಿ ಹರಿಯುತ್ತದೆ ಅಂತ ನಂಬಿಕೆ ಇದೆ. ಸಪ್ತ ಪವಿತ್ರ ನದಿಗಳಲ್ಲಿ ಒಂದಾದ ದಕ್ಷಿಣ ಗಂಗಾ ನೆಲೆಸಿದ ಗೋದಾವರಿ ನಾಸಿಕ್ ಸಮೀಪದ ತ್ರಯಂಬಕೇಶ್ವರದಲ್ಲೇ ಹುಟ್ಟಿದಾಳೆ.
ದೇಶದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುವ ಸ್ಥಳದಲ್ಲಿ ನಾಸಿಕ್ ಕೂಡ ಒಂದಾಗಿದೆ. ಸಮುದ್ರ ಮಥನದ ಸಂದರ್ಭದಲ್ಲಿ ರಾಕ್ಷಸರಿಗೆ ಅಮೃತ ದೊರೆಯದಂತೆ ಬಚ್ಚಿಡಲು ಕೂಡ ಇಲ್ಲೇ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಅಮೃತ ಕುಂಭದಲ್ಲಿರುವಂತಹ 4 ಹನಿಗಳು ಇಲ್ಲೇ ಬಿದ್ದಿದ್ದಾವೆ. ಆ ಪ್ರದೇಶಗಳು ಅಲಹಾಬಾದ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್. ಹೀಗಾಗಿ ಈ 4 ಕ್ಷೇತ್ರಗಳಿಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವಿದೆ. ಇದೇ ಕಾರಣಕ್ಕೋಸ್ಕರ ಮೋದಿಯವರು ತಮ್ಮ 11 ದಿನಗಳ ಉಪವಾಸವನ್ನ ನಾಸಿಕ್ನಿಂದಲೇ ಆರಂಭ ಮಾಡಿದ್ದಾರೆ ಅಂತ ಹಲವಾರು ಮೂಲಗಳು ತಿಳಿಸಿದೆ.